ಚನ್ನಪಟ್ಟಣ ನಗರದ ಎಂಜಿ ರಸ್ತೆ ಸೇರಿದಂತೆ ವಿವಿಧೆಡೆ ಅಂಗಡಿಗಳ ಮೇಲೆ ನಗರಸಭೆ ಪೌರಾಯುಕ್ತ ಎಂ ಮಹೇಂದ್ರ ರವರು ನಗರಸಭೆ ಅಧಿಕಾರಿಗಳೊಂದಿಗೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಜಪ್ತಿ ಮಾಡಿ ಮಾಲೀಕರಿಗೆ ದಂಡ ವಿಧಿಸಿದರು. ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ಮಾಡದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನವಿದೆ. ಈ ಕುರಿತು ನಗರಸಭೆ ನಿರಂತರವಾಗಿ ಜಾಗೃತಿ ಮೂಡಿಸುತ್ತಿದ್ದು, ನಗರದ ಅಂಗಡಿಗಳ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಚೀಲ ಬದಲಾಗಿ ಪರ್ಯಾಯ ಬಟ್ಟೆ ಬ್ಯಾಗ್ಗಳನ್ನು ಬಳಸಬೇಕು. ಸಾರ್ವಜನಿಕರು ಕೂಡ ಅಂಗಡಿಗಳು ಮತ್ತು ಮಾರುಕಟ್ಟೆಗೆ ಬರುವಾಗ ಮನೆಯಿಂದಲೇ ಕೈಚೀಲಗಳನ್ನು ತರಬೇಕು. ನಗರಸಭೆ ವತಿಯಿಂದಲೂ ಉಚಿತವಾಗಿ 2 ಬಟ್ಟೆ ಬ್ಯಾಗ್ಗಳನ್ನು ನೀಡಿದ್ದೇವೆ. ಅವುಗಳನ್ನು ತಂದು ಪರಿಸರ ಕಾಪಾಡಲು ಸಹಕರಿಸಬೇಕು ಎಂದು ಪೌರಾಯುಕ್ತ ಮಹೇಂದ್ರ ರವರು ತಿಳಿಸಿದರು. ದಯವಿಟ್ಟು ಎಲ್ಲರೂ ಬ್ಯಾಗ್ಗಳು ತಂದ್ರಿ, ಕವರ್ನ ಕೊಡ್ತೀರಾ, ಕವರಿಂದ ಪರಿಸರ ಹಾಳಾಯ್ತಾರೆ. ನಮ್ಮ ನಗರಸಭೆಯಿಂದ ಬ್ಯಾಗ್ಗಳು ಕೊಟ್ಟವ್ರೆ, ಎಲ್ಲರೂ ಬ್ಯಾಗ್ಗಳು ತಂದು ಕವರ್ ಎಲ್ಲೂ ಹಾಕೋಕಾಯ್ತಾ ಇಲ್ಲ, ಕಸ ಎಲ್ಲೂ ಹಾಕೋಕಾಯ್ತಾ ಇಲ್ಲ, ಕೊಳಿತಾ ಇಲ್ಲ ಕವರು. ಅದರಿಂದ ನೀವೆಲ್ಲ ಬ್ಯಾಗ್ಗಳು ತಂದು ಬ್ಯಾಗ್ಗಳು ಹಾಕೋಕ್ಕಾಗೋದು ದಯವಿಟ್ಟು ಕೇಳ್ತಾರೆ. ಈಗ ಅಂತೇಳಿ ಗ್ರಾಮ ಪಂಚಾಯತ್ ಚನ್ನಪಟ್ಟಣ ಪಕ್ಕ ಕರೆಯಬಹುದು 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ನ ಬಳಸಬಾರ್ದು. ಪ್ಲಾಸ್ಟಿಕ್ ಬಳಸೋದ್ರಿಂದ ನಾಲ್ಕು ತೊಂದರೆ, ಹಸುಗಳಿಗೆ ಮಕ್ಳುಗಳಿಗೆಲ್ಲ ತೊಂದರೆ ಆಗುತ್ತೆ. ಎಲ್ಲ ಬ್ಯಾಗ್ದಲ್ಲಿ ತರಕಾರಿ ತಗೋಬೇಕು ಅಂತ ನಿಷೇಧಿಸ್ತಾರೆ. ಕೊಳೆಯಲ್ಲ ಪ್ಲಾಸ್ಟಿಕ್ ಎಲ್ಲೇ ತಗೊಂಡೋಗಿ ಹಾಕಿದ್ರು ಕೊಳೆಯಲ್ಲ. ಬ್ಯಾಗ್ಗಳು ತರಬೇಕು, ಬ್ಯಾಗ್ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ನ ಬಳಸಬಾರ್ದು. ದಯವಿಟ್ಟು ನಾವು ಕೇಳೋದು ಜನಗಳಿಗೆ ಮನವಿ ಮಾಡ್ತಾ ಇದ್ದೀವಿ.